ಹಾಯ್, ಟೀಚ್ ಆರ್ ಕೆ ಕನ್ನಡ ಎಂಬ ಯೂಟ್ಯೂಬ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಈ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ಓಲ್ಡ್ ಕ್ವಶನ್ ಪೇಪರ್ ಹೇಗೆ ಜಾಬ್ ತೊಗೊಳ್ಬೇಕು, ಯಾವ ರೀತಿ ಓದಬೇಕು, ಯಾವ ರೀತಿ ನೀವು ನೋಟ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಬೇಕು, ಯಾವ ರೀತಿ ನೀವು ಟಿಪ್ಪಣಿಯನ್ನು ಹಾಕ್ಕೊಳ್ಬೇಕು, ಯಾವ ರೀತಿ ಕಿರು ನೋಟ್ಸ್ ಮಾಡ್ಕೊಳ್ಬೇಕು, ಯಾವ ರೀತಿ ಗೌರ್ಮೆಂಟ್ ಜಾಬ್ ತೊಗೊಳ್ಬೇಕು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ನನ್ನ ಒಂದು ಟೀಚ್ ಆರ್ ಕೆ ಕನ್ನಡ ಯೂಟ್ಯೂಬಲ್ಲಿ ನಾನು ಪ್ರತಿಯೊಂದು ವಿಡಿಯೋಗಳನ್ನು ಶೇರ್ ಮಾಡಿದ್ದೇನೆ ಫ್ರೆಂಡ್ಸ್. ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಸ್ಕ್ರಿಪ್ಟ್ ಮಾಡದೆ ಕೊನೆವರೆಗೂ ನೋಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಓಕೆ, ಈಗ ಸ್ಟಾರ್ಟ್ ಮಾಡೋಣ. ಇಲ್ಲಿ ವಾಟ್ ಈಸ್ ಅ ಕಂಪ್ಯೂಟರ್, ಇಲ್ಲಿ ಮುಖ್ಯವಾಗಿ ನಾನು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತಹ ಟಾಪ್ 100 ಕ್ವಶನ್ಸ್ಗಳನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ಯಾಕಂದರೆ ಕಂಪ್ಯೂಟರಿಗೆ ಸಂಬಂಧಪಟ್ಟಂತಹ ವೆರಿ ಟಾಪ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಸ್ಕ್ರಿಪ್ಟ್ ಮಾಡದೆ ಕೊನೆವರೆಗೂ ನೋಡಿ. ಯಾಕಂದರೆ ನಿಮಗೆ ಎಕ್ಸಾಂಪಲ್ಸು ಕೊಟ್ಬಿಟ್ಟಿದ್ದೇನೆ. ಯಾಕಂದರೆ ಯಾವ ಎಕ್ಸಾಮ್ದಲ್ಲಿ ಕ್ವಶನ್ಸ್ಗಳು ಕೇಳಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಇದ್ರ ಜೊತೆಗೆ ಹೇಳ್ತೇನೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ವಾಟ್ ಈಸ್ ಅ ಕಂಪ್ಯೂಟರ್? ವಾಟ್ ಈಸ್ ಅ ಕಂಪ್ಯೂಟರ್? ಇಲ್ಲಿ ನೋಡಿ, ಇಲ್ಲಿ ನಿಮಗೆ 4 ಆಪ್ಷನ್ ಕೊಟ್ಟಿರ್ತಾರೆ. ಎಲೆಕ್ಟ್ರಾನಿಕ್ ಮಷಿನ್, ಪವರ್ ಮಷಿನ್, ಆಲ್ ಆಫ್ ದೀಸ್, ನಾನ್ ಆಫ್ ದೀಸ್. ವಾಟ್ ಈಸ್ ಅ ಕಂಪ್ಯೂಟರ್? ಕಂಪ್ಯೂಟರ್ ಈಸ್ ಅ electronic machine. Correct answer is A. Option A. Correct answer is option A. A option ಸರಿಯಾದ ಉತ್ತರ. Next question 2. A dash is an electronic device that processes data and converts it into information. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಕಂಪ್ಯೂಟರ್. ಇಲ್ಲಿ ಸರಿಯಾದ ಉತ್ತರ ಕಂಪ್ಯೂಟರ್ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡೋಣ. ಥರ್ಡ್ ಕ್ವಶನ್ ನೋಡೋಣ. ಡ್ಯಾಶ್ ಈಸ್ ಅ ಪ್ರೊಸೆಸ್ ಇನ್ ಇನ್ಫಾರ್ಮೇಷನ್ ಬೈ ಕಂಪ್ಯೂಟರ್ ಪ್ರೊಸೆಸರ್. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಡಾಟಾ. ಸರಿಯಾದ ಉತ್ತರ ಡಾಟಾ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಅ ATM? ವಾಟ್ ಈಸ್ ATM ಅಂತ ಕೇಳಿದ್ದಾರೆ. ವಾಟ್ ಈಸ್ ಅ ATM? ಇಲ್ಲಿ ಸಿ ಆನ್ಸರ್. ಸಿ ಆಪ್ಷನ್ ವಿತ್ಡ್ರಾಲ್ ಆಫ್ ಕ್ಯಾಶ್ ವಿತೌಟ್ ಸ್ಟಾಪ್ ಅಂತ ಇಲ್ಲಿ ಸರಿಯಾದ ಉತ್ತರ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್, ಮೀನಿಂಗ್ ಆಫ್ ಡಾಟಾ ಪ್ರೊಸೆಸಿಂಗ್ ಈಸ್ ಡ್ಯಾಶ್. ಇಲ್ಲಿ 5ನೇ ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಮೇನ್ ಇಂಪಾರ್ಟೆಂಟಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ. ಪ್ರಿಪೇರಿಂಗ್ ಇನ್ಫಾರ್ಮೇಷನ್ ಫಾರ್ ಬಿಸ್ನೆಸ್ ಯೂಸ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಇಲ್ಲಿ ಮುಖ್ಯವಾಗಿ 6 question, part of CPU which coordinates of functions of computer and other components. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಇಲ್ಲಿ 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಕಂಟ್ರೋಲ್ ಯೂನಿಟ್. ಇಲ್ಲಿ ಸರಿಯಾದ ಉತ್ತರ ಕಂಟ್ರೋಲ್ ಯೂನಿಟ್. ಇಲ್ಲಿ SBI 2004ರಲ್ಲಿ ಇಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಂಬ ಒಂದು ಬ್ಯಾಂಕಿಂಗ್ CT ಎಕ್ಸಾಮಲ್ಲಿ ಈ ಕ್ವಶನ್ ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡಿ 7. ಡಾಟಾ ಗೋಯಿಂಗ್ ಟು ಕಂಪ್ಯೂಟರ್ ಈಸ್ ಕಾಲ್ಡ್. ಡಾಟಾ ಗೋಯಿಂಗ್ ಟು ಕಂಪ್ಯೂಟರ್ ಈಸ್ ಕಾಲ್ಡ್. ಆಪ್ಷನ್ ಈ ಸರಿಯಾದ ಉತ್ತರ. ಇಲ್ಲಿ CPU ಅಂತ ಹೇಳ್ತೀವಿ. CPU ಸರಿಯಾದ ಉತ್ತರ. ಇಲ್ಲಿ ಈ ಫಾಲೋ ಚಾರ್ಟ್ 7ನೇ ಕ್ವಶನ್ಗೆ ಈ ಸರಿಯಾದ ಉತ್ತರ. 7ನೇ ಸಿ ನಾಟ್ ನೋ ಇದು ರಾಂಗ್. ಸಿ
ಇಲ್ಲಿ ಸರಿಯಾದ ಉತ್ತರ 7ನೇ ಪ್ರಶ್ನೆಗೆ ಯಾವುದಪ್ಪ ಅಂದರೆ ಇನ್ಪುಟ್, ಸಿ ಸರಿಯಾದ ಉತ್ತರ. 7ನೇ ಪ್ರಶ್ನೆಗೆ ಸಿ ಸರಿಯಾದ ಉತ್ತರ. 8ನೇ ಪ್ರಶ್ನೆ ನೋಡಿ, ಇನ್ಪುಟ್ ಈಸ್ ಮಾಡಿಫೈಡ್ ಇಂಟು ಔಟ್ಪುಟ್ ಬೈ. 8ನೇ ಪ್ರಶ್ನೆಗೆ ಈ ಸರಿಯಾದ ಉತ್ತರ. CPU ಅನ್ನೋ ಒಂದು ಆನ್ಸರ್ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪ್ರಶ್ನೆ 9ನೇ ಪ್ರಶ್ನೆ, ವಿಚ್ ಒನ್ ಆಫ್ ದೀಸ್ ಈಸ್ ನಾಟ್. ಓಕೆ ನೋಡಿ ಫ್ರೆಂಡ್ಸ್, ಇಲ್ಲಿ 9ನೇ ಪ್ರಶ್ನೆ ನೋಡಿ, ವಿಚ್ ಒನ್ ಆಫ್ ದೀಸ್ ಈಸ್ ನಾಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಅ ಫಂಕ್ಷನ್ ಆಫ್ ಕಂಪ್ಯೂಟರ್ ಅಂತ ಹೇಳಿದ್ದಾರೆ. ಇಲ್ಲಿ 9ನೇ ಪ್ರಶ್ನೆಗೆ ಈ ಸರಿಯಾದ ಉತ್ತರ ಡಾಟಾ ಕಾಪಿ. ಓಕೆ, ಡಾಟಾ ಕಾಪಿ ಅನ್ನೋದು ಸರಿಯಾದ ಉತ್ತರ. ಓಕೆ, ಇಲ್ಲಿ ಟೀಚ್ RK ಎಂಬ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವಾಗಲೇ. ನೆಕ್ಸ್ಟ್ ನೋಡೋಣ, ವಿಚ್ ಕಾಲ್ಡ್ ಡಾಟಾ ಇನ್ ಕಂಪ್ಯೂಟರ್. ವಿಚ್ ಕಾಲ್ಡ್ ಡಾಟಾ ಇನ್ ಕಂಪ್ಯೂಟರ್ ಅಂತ ಕೇಳಿದ್ದಾರೆ, ಹೌದಲ್ವಾ ಫ್ರೆಂಡ್ಸ್? 10ನೇ ಪ್ರಶ್ನೆಗೆ ಡಿ ಸರಿಯಾದ ಉತ್ತರ. ಡಿ ಸರಿಯಾದ ಉತ್ತರ. ಯಾವುದು? ಡಿ. ಇನ್ಫಾರ್ಮೇಷನ್ ಕಂಟೈನಿಂಗ್ ನಂಬರ್ ಆ್ಯಂಡ್ ಸಿಂಬಲ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಇನ್ಫಾರ್ಮೇಷನ್ ಇನ್ ಕಂಪ್ಯೂಟರ್ ಈಸ್ ಕಾಲ್ಡ್, ಏನಂತ ಕರೀತಾರೆ ಅಂದರೆ ಡಿ ಆಪ್ಷನ್ ಸರಿಯಾದ ಉತ್ತರ. ಸ್ಟೋರ್ಡ್ ಡಾಟಾ ಅಂತ ಹೇಳ್ತೇವೆ. ಸ್ಟೋರ್ಡ್ ಡಾಟಾ ಅಂತ ಹೇಳ್ತೇವೆ. ಓಕೆ, ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಟೀಚ್ RK ಕನ್ನಡ ಎಂಬ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ನೋಡೋಣ, ಇಲ್ಲಿ ಮುಖ್ಯವಾಗಿ ನಮಗೆ ಅರ್ಥ ಆಗಬೇಕಂದ್ರೆ ಇಲ್ಲಿ ನೋಡಿ, ವಿಚ್ ಈಸ್ ಅ ಪಾರ್ಟ್ ಆಫ್ CPU ಅಂತ ಕೇಳಿದ್ದಾರೆ, ಹೌದಲ್ವಾ ಫ್ರೆಂಡ್ಸ್? ವಿಚ್ ಈಸ್ ಅ ಪಾರ್ಟ್ ಆಫ್ CPU ಅಂತ ಕೇಳಿದ್ದಾರೆ 12ನೇ ಕ್ವಶನ್, ಹೌದಲ್ವಾ? ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಇಲ್ಲಿ 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡಿ ಸರಿಯಾದ ಉತ್ತರ. ALU. ನೆಕ್ಸ್ಟ್ ಪ್ರಶ್ನೆ, ವಾಟ್ ಈಸ್ ಅ EDP ಅಂತ ಕೇಳಿದ್ದಾರೆ. ವಾಟ್ ಈಸ್ ಅ EDP ಅಂತ ಕೇಳಿದ್ದಾರೆ, ಹೌದಲ್ವಾ? ಇಲ್ಲಿ ಡಿ ಆಪ್ಷನ್ ಸರಿಯಾದ ಉತ್ತರ. ಎಲೆಕ್ಟ್ರಾನಿಕ್ ಡಾಟಾ ಪ್ರೊಸೆಸಿಂಗ್ ಅಂತ ಹೇಳಿದ್ದಾರೆ. ಎಲೆಕ್ಟ್ರಾನಿಕ್ ಡಾಟಾ ಪ್ರೊಸೆಸಿಂಗ್ ಅಂತ ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, CPU ಸ್ಟ್ಯಾಂಡ್ಸ್ ಫಾರ್ ಇಲ್ಲಿ ಸಿ ಸರಿಯಾದ ಉತ್ತರ. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಸರಿಯಾದ ಉತ್ತರ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ 15ನೇ ಪ್ರಶ್ನೆ, ALU ಸ್ಟ್ಯಾಂಡ್ಸ್ ಫಾರ್ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಇಲ್ಲಿ ಎ ಆಪ್ಷನ್ ಸರಿಯಾದ ಉತ್ತರ. ಅರ್ಥಮೆಟಿಕ್ ಲಾಜಿಕ್ ಯೂನಿಟ್. ಎ ಆನ್ಸರ್. ಎ ಆಪ್ಷನ್ ಸರಿಯಾದ ಉತ್ತರ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ನೋಡಿ, ವಿಚ್ ಆಫ್ ದೀಸ್ ಈಸ್ CPU ಅಂತ ಕೇಳಿದ್ದಾರೆ, ಹೌದಲ್ವಾ? 16ನೇ ಪ್ರಶ್ನೆ, ವಿಚ್ ಆಫ್ ದೀಸ್ ಈಸ್ CPU. 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎ, ಚಿಪ್ ಅಂತ ಹೇಳ್ತಾರೆ, ಚಿಪ್. ಓಕೆ, ನೆಕ್ಸ್ಟ್ ನೋಡಿ, ಬೇಸಿಕ್ ಆಪರೇಷನ್ ಡನ್ ಬೈ ಕಂಪ್ಯೂಟರ್ ಈಸ್ ಅಂತ ಕೇಳಿದ್ದಾರೆ, ಹೌದಲ್ವಾ? ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿ ಡಿ ಆಪ್ಷನ್ ಆಲ್ ಅಂತ ಇದೆ. ಇಲ್ಲಿ SBI ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಂಬ 2009ರಲ್ಲಿ ಕರೆದಂತಹ CET ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಬಂದಿತ್ತು. ನೆಕ್ಸ್ಟ್ ಕ್ವಶನ್ ನೋಡಿ, ಡ್ಯಾಶ್ ಈಸ್ ಕಾಲ್ಡ್ ಬ್ರೈನ್ ಆಫ್ ಕಂಪ್ಯೂಟರ್ ಅಂತ ಕೇಳಿದ್ದಾರೆ. ಇಲ್ಲಿ 18ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾಪ ಅಂದರೆ CPU. ಯಾವಾಗಲೂ ಒಂದು ಕಂಪ್ಯೂಟರ್ನ ಒಂದು ಬ್ರೈನ್ ಯಾವುದಪ್ಪ ಅಂದರೆ CPU ಆಗಿರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ 19, ವಿಚ್ ಆಫ್ ದೀಸ್ ಎಸ್ಟಾಬ್ಲಿಷಸ್ ಲಿಂಕ್ ಬಿಟ್ವೀನ್ VDU ಆ್ಯಂಡ್ ಕೀಬೋರ್ಡ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. 19ನೇ ಪ್ರಶ್ನೆ, ಹೌದಲ್ವಾ ಫ್ರೆಂಡ್ಸ್? ಇಲ್ಲಿ ಸಿ ಸರಿಯಾದ ಉತ್ತರ, ಇಲ್ಲಿ CPU ಸರಿಯಾದ ಉತ್ತರ. ನೆಕ್ಸ್ಟ್ 20, ವಿಚ್ ಪಾರ್ಟ್ ಆಫ್ ದ ಕಂಪ್ಯೂಟರ್ ಈಸ್ ಯೂಸ್ಡ್ ಫಾರ್ ಕ್ಯಾಲ್ಕುಲೇಟಿಂಗ್ ಆ್ಯಂಡ್ ಕಂಪೇರಿಂಗ್ ಅಂತ ಇಲ್ಲಿ ಕೊಟ್ಟಿದ್ದಾರೆ, ಹೌದಾ? 20 ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ALU ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಎ. ಓಕೆ, ಈ ಆಪ್ಷನ್ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ 21, ಫಂಕ್ಷನ್ ಆಫ್ CPU ಈಸ್ 21. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಈ ನಾನ್ ಆಫ್ ದೀಸ್, ಯಾವುದೂ ಇಲ್ಲ ಇದರಲ್ಲಿ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡಿ, ವಿಚ್ ಯೂನಿಟ್ ಕಂಟ್ರೋಲ್ಸ್ ದ ಮೂಮೆಂಟ್ ಆಫ್ ಸಿಗ್ನಲ್ಸ್ ಬಿಟ್ವೀನ್ CPU ಆ್ಯಂಡ್. ಇಲ್ಲಿ ಈ ಪ್ರಶ್ನೆ SBI
ಗೆ ಸಂಬಂಧಪಟ್ಟಿದೆ. SP ಸ್ಟೇಟ್ ಬ್ಯಾಂಕ್ 2012ರಲ್ಲಿ ಕರೆದಂಥ CET ಪರೀಕ್ಷೆಯಲ್ಲಿ ಇದು ಈ ಕ್ವಶನ್ ಕೇಳಿದ್ದಾರೆ. ಇಲ್ಲಿ 22ನೇ ಪ್ರಶ್ನೆಗೆ ಬಿ ಸರಿಯಾದ ಉತ್ತರ, ಕಂಟ್ರೋಲ್ ಯೂನಿಟ್ ಅಂತ ಸರಿಯಾದ ಉತ್ತರ ಬರುತ್ತೆ, ನೆನ್ಪಿಟ್ಟುಕೊಳ್ಳಿ. ನೆಕ್ಸ್ಟ್ 23ನೇ ಪ್ರಶ್ನೆ ನೋಡಿ, ಕಂಪ್ಯೂಟರ್ ಈಸ್ ನೇಮ್ಡ್ ಹ್ಯಾಸ್ ಡ್ಯಾಶ್ ಇಂಟೆಲಿಜೆನ್ಸ್. ಹೌದಾ, 23ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಸಿ. ಇಲ್ಲಿ ಸಿ ಸರಿಯಾದ, ಆರ್ಟಿಫಿಷಿಯಲ್ ಅಂತ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ 24 ನೋಡೋಣ. ದ 3 ಮೈನ್ ಪಾರ್ಟ್ಸ್ ಆಫ್ ದ ಪ್ರೊಸೆಸರ್ ಆರ್. ಇಲ್ಲಿ 24ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ALU, ಕಂಟ್ರೋಲ್ ಯೂನಿಟ್ ರಿಜಿಸ್ಟರ್ಸ್. ಓಕೆ, ನೆಕ್ಸ್ಟ್ ಫ್ರೆಂಡ್ಸ್, ನೆಕ್ಸ್ಟ್ ನೋಡಿ, ಇಲ್ಲಿ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಕ್ವಶನ್ ನಂಬರ್ 36. ಪಾರ್ಟ್ ಆಫ್ ಕಂಪ್ಯೂಟರ್ ವಿಚ್ ಡಸ್ ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಆ್ಯಂಡ್ ಕಂಪ್ಯಾರಿಸನ್. ಓಕೆ, ಇಲ್ಲಿ 36ನೇ ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ALU ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಕ್ವಶನ್ 37. ಜನರಲ್ ಮ್ಯಾಥಮೆಟಿಕಲ್ ಆಪರೇಷನ್ ಪರ್ಫಾರ್ಮ್ಸ್ ಆಫ್ CPUs ಅಂತ ಕೊಟ್ಟಿದ್ದಾರೆ. 37ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಇಲ್ಲಿ ಯಾವುದದು 37ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಎ ಸರಿಯಾದ ಉತ್ತರ, ALU. ನೆಕ್ಸ್ಟ್ 38ನೇ ಪ್ರಶ್ನೆ, ದ ಬೇಸಿಕ್ ಗೋಲ್ ಆಫ್ ಕಂಪ್ಯೂಟರ್ ಪ್ರೊಸೆಸ್ ಈಸ್ ಟು ಕನ್ವರ್ಟ್ ಡಾಟಾ ಇಂಟು ಅಂತ ಕೊಟ್ಟಿದ್ದಾರೆ. ಹೌದಲ್ವಾ, ಇಲ್ಲಿ ಸಿ ಸರಿಯಾದ ಆಪ್ಷನ್ ಯಾವುದಪ್ಪ ಅಂದರೆ ಇಲ್ಲಿ ಇನ್ಫಾರ್ಮೇಷನ್. ಓಕೆ, ನೆಕ್ಸ್ಟ್ 39, ದ ಇನ್ಫಾರ್ಮೇಷನ್ ಯು ಪುಟ್ ಇನ್ ಟು ದ ಕಂಪ್ಯೂಟರ್ ಈಸ್ ಕಾಲ್ಡ್ ಅಂತ ಕೊಟ್ಟಿದ್ದಾರೆ. 39 ಬಿ ಸರಿಯಾದ ಉತ್ತರ, ಡಾಟಾ ಅಂತ ನಾವು ಹೇಳ್ತೇವೆ. ಓಕೆ, ನೆಕ್ಸ್ಟ್ ನೋಡಿ, ಅರ್ಥಮೆಟಿಕ್ ಆಪರೇಷನ್ಸ್ ಅಂತ ಕೊಟ್ಟಿದ್ದಾರೆ. ಹೌದಾ, ಇದು 40ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನಾವು ಆಯ್ಕೆ ಮಾಡೋದಾದರೆ ಇಲ್ಲಿ ಯಾವುದಪ್ಪ ಅಂದರೆ 40ನೇ ಪ್ರಶ್ನೆಗೆ ಡಿ ಸರಿಯಾದ ಉತ್ತರ ಬರುತ್ತೆ. ಇನ್ಕ್ಲೂಡ್ ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಅಂತ ಸರಿಯಾದ ಉತ್ತರ. ಪ್ರೊಸೆಸಿಂಗ್ ವ್ಯಾಲ್ಯೂಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ 41ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಡಿ ಸರಿಯಾದ ಉತ್ತರ ಬರುತ್ತೆ. ಓಕೆ, ಟ್ರಾನ್ಸ್ಫಾರ್ಮಿಂಗ್ ಇನ್ಪುಟ್ ಇಂಟು ಔಟ್ಪುಟ್. ನೆಕ್ಸ್ಟ್ ಕ್ವಶನ್ 42 ಕ್ವಶನ್. ಇಲ್ಲಿ ಇನ್ಪುಟ್, ಔಟ್ಪುಟ್ ಆ್ಯಂಡ್ ಪ್ರೊಸೆಸಿಂಗ್ ಡಿವೈಸಸ್ ಗ್ರೂಪ್ಡ್ ಆ್ಯಂಡ್ ಟುಗೆದರ್ ರಿಪ್ರೆಸೆಂಟ್. ಹೌದಲ್ವಾ, ಇಲ್ಲಿ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ 42ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಡಿ, ಕಂಪ್ಯೂಟರ್ ಸಿಸ್ಟಮ್ ಅಂತ ಇಲ್ಲಿ ಸರಿಯಾದ ಉತ್ತರ. ಇದು ಕೂಡ 2009ರಲ್ಲಿ ಕೇಳಿದ್ದಾರೆ SBA ಒಂದು CET ಪರೀಕ್ಷೆಗೆ. ನೆಕ್ಸ್ಟ್ ನೋಡಿ, ಇಲ್ಲಿ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕು ನಾವು. ದ ನೇಮ್ ಆಫ್ ದ ಲೊಕೇಶನ್ ಆಫ್ ಪರ್ಟಿಕ್ಯುಲರ್ ಪ್ರೈಸ್ ಆ್ಯಂಡ್ ಡಾಟಾ ಈಸ್ ಇಟ್ಸ್. 42ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಡಿ ಸರಿಯಾದ ಉತ್ತರ ಬರುತ್ತೆ. ಇಲ್ಲಿ ಡಾಟಾ ಲೊಕೇಶನ್ ಅಂತ ಇಲ್ಲಿ ಸರಿಯಾದ ಉತ್ತರ, ಡಾಟಾ ಲೊಕೇಶನ್. ಓಕೆ, ಇದು ಕೂಡ ಸಿಂಡಿಕೇಟ್ ಬ್ಯಾಂಕ್ PO 2010ರಲ್ಲಿ ಕೇಳಿದ್ದಾರೆ ಈ ಪ್ರಶ್ನೆಯನ್ನು. ಓಕೆ, ನೆಕ್ಸ್ಟ್ 44ನೇ ಪ್ರಶ್ನೆ ಕೇಳೋಣ. 44ನೇ ಪ್ರಶ್ನೆಗೆ ಏನಿದೆಯಪ್ಪ ಅಂದರೆ ಈಸ್ ದ ಪಾರ್ಟ್ ಆಫ್ ದ ಕಂಪ್ಯೂಟರ್ ದ್ಯಾಟ್ ಡಸ್ ದ ಅರ್ಥಮೆಟಿಕಲ್. ಓಕೆ, ಕ್ಯಾಲ್ಕುಲೇಷನ್ಸ್ ಅಂತ ಇದೆ. ಹೌದಾ, ಇಲ್ಲಿ ಸರಿಯಾದ ಉತ್ತರ 44ನೇ ಪ್ರಶ್ನೆಗೆ ಡಿ ಸರಿಯಾದ ಉತ್ತರ, ALU. ಓಕೆ, ನೆಕ್ಸ್ಟ್ ಪ್ರಶ್ನೆ ನಂಬರ್ 45ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ CPU ಕಂಟೆಂಟ್ಸ್ ಯಾವುದಪ್ಪ ಅಂದರೆ 45ನೇ ಪ್ರಶ್ನೆಗೆ ಇಲ್ಲಿ ಸಿ ಸರಿಯಾದ ಉತ್ತರ, ಕಂಟ್ರೋಲ್ ಯೂನಿಟ್ ಆ್ಯಂಡ್ ಆ್ಯಂಡ್ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್. ಓಕೆ, ನೆಕ್ಸ್ಟ್ ಫ್ರೆಂಡ್ಸ್, ದ ಬೆನಿಫಿಟ್ ಆಫ್ ಯೂಸಿಂಗ್ ಕಂಪ್ಯೂಟರ್ ಈಸ್ ದ್ಯಾಟ್. ಓಕೆ, ಕ್ವಶನ್ ನಂಬರ್ 26. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಇಲ್ಲಿ ಮುಖ್ಯವಾಗಿ ತುಂಬ ಈಸಿ ಇರುವಂಥದ್ದು ಎ ಆಪ್ಷನ್ ಸರಿಯಾದ ಒಂದು ಉತ್ತರ. ಕಂಪ್ಯೂಟರ್ಸ್ ಆರ್ ವೆರಿ ಫಾಸ್ಟ್ ಆ್ಯಂಡ್ ಕ್ಯಾನ್ ಸ್ಟೋರ್ ಹ್ಯೂಜ್ ಅಮೌಂಟ್ಸ್ ಆಫ್ ಡಾಟಾ. ಓಕೆ, ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್ 47. ಓಕೆ, ಇಲ್ಲಿ 47ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ BALU ಅಂತ ಇಲ್ಲಿ ಸರಿಯಾದ ಉತ್ತರ ಬರುತ್ತೆ. ನೆಕ್ಸ್ಟ್ 48. ದ ಫಂಕ್ಷನ್ ಆಫ್ CPU ಅಂತ ಇಲ್ಲಿ ಸರಿಯಾದ ಒಂದು ಕ್ವಶನ್ಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ 48ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿ ಸಿ ಅಂತ ನಾವು ಕಂಡುಕೊಳ್ಬಹುದು. ಸಿ ಸರಿಯಾದ ಉತ್ತರ. ಓಕೆ, ಟು ರೀಡ್, ಇಂಟರ್ಪ್ರಿಟ್ ಆ್ಯಂಡ್ ಪ್ರೊಸೆಸ್ ಆ್ಯಂಡ್
ಇನ್ಫಾರ್ಮೇಷನ್ ಆ್ಯಂಡ್ ಓಕೆ ನೆಕ್ಸ್ಟ್ ನೋಡಿ 49 ಎಕ್ಸಾಂಪಲ್ ಆಫ್ ನಾನ್ ನ್ಯೂಮರಿಕ್ ಡಾಟಾ ಈಸ್ ಓಕೆ 49ನೇ ಪ್ರಶ್ನೆಗೆ ಎ ಸರಿಯಾದ ಉತ್ತರ ಬರುತ್ತೆ. ಎಂಪ್ಲಾಯ್ ಅಡ್ರೆಸ್ ಅಂತ ಇಲ್ಲಿ ಸರಿಯಾದ ಉತ್ತರ ಬರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ದ ಇನ್ಫಾರ್ಮೇಷನ್ ಯು ಪುಟ್ ಇನ್ ಟು ದ ಕಂಪ್ಯೂಟರ್ ಈಸ್ ಕಾಲ್ಡ್ ಅಂತ ಹೇಳಿದ್ದಾರೆ. ಇಲ್ಲಿ 50ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಸಿ, ಡಾಟಾ ಅಂತ ಕರಿತೇವೆ. ಹೌದಾ? ಇಲ್ಲಿ ಇದು ಅಲಹಾಬಾದ್ ಬ್ಯಾಂಕ್ 2010-11ರಲ್ಲಿ ಈ ಕ್ವಶನನ್ನು ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಇಲ್ಲಿ 51 ಕ್ವಶನ್ ನಂಬರ್ 51 ಈಸ್ ಡಾಟಾ ದಟ್ ಹ್ಯಾಸ್ ಬೀನ್ ಆರ್ಗನೈಸ್ಡ್ ಆ್ಯಂಡ್ ಪ್ರೆಸೆಂಟೆಡ್ ಇನ್ ಅ ಮೀನಿಂಗ್ಫುಲ್ ಪ್ಯಾಷನ್ ಅಂತ ಕೊಟ್ಟಿದ್ದಾರೆ. ಹೌದಾ? 51ನೇ ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಇಲ್ಲಿ ಡಿ ಸರಿಯಾದ ಉತ್ತರ. ಓಕೆ, ಡಿ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಕ್ವಶನ್ ನಂಬರ್ 52 ದ ಪಾರ್ಟ್ ಆಫ್ ಕಂಪ್ಯೂಟರ್ ದ್ಯಾಟ್ ಕೋಆರ್ಡಿನೇಟ್ಸ್ ಆಲ್ ಇಟ್ಸ್ ಫಂಕ್ಷನ್ಸ್ ಈಸ್ ಕಾಲ್ಡ್ ಇಟ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ 52ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡಿ, ಕಂಟ್ರೋಲ್ ಯೂನಿಟ್. ಓಕೆ, ಸಿಂಡಿಕೇಟ್ ಬ್ಯಾಂಕ್ 2010ರಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ 53 ಓಕೆ, ಡ್ಯಾಶ್ ರಿಪ್ರೆಸೆಂಟ್ಸ್ ರಾ ಆ್ಯಂಡ್ ಫ್ಯಾಕ್ಟ್ಸ್ ವೇರ್ ಆ್ಯಸ್ ಡ್ಯಾಶ್ ಈಸ್ ಮೀನಿಂಗ್ಫುಲ್ ಡಾಟಾ ಅಂತ ಕೊಟ್ಟಿದ್ದಾರೆ. 53ನೇ ಪ್ರಶ್ನೆಗೆ ಬಿ ಸರಿಯಾದ ಉತ್ತರ, ಡಾಟಾ ಇನ್ಫಾರ್ಮೇಷನ್. ನೆಕ್ಸ್ಟ್ ಕ್ವಶನ್, ದ ಬೆನಿಫಿಟ್ ಆಫ್ ಯೂಸಿಂಗ್ ಕಂಪ್ಯೂಟರ್ಸ್ ಈಸ್ ದ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಈ ಆಪ್ಷನ್ ಸರಿಯಾದ ಉತ್ತರ, ಕಂಪ್ಯೂಟರ್ಸ್ ಆರ್ ವೆರಿ ಫಾಸ್ಟ್ ಆ್ಯಂಡ್ ಕ್ಯಾನ್ ಸ್ಟೋರ್ ಹ್ಯೂಜ್ ಅಮೌಂಟ್ಸ್ ಆಫ್ ಡಾಟಾ ಅಂತ ಕೊಟ್ಟಿದ್ದಾರೆ. ಓಕೆ, ಇದು ಕೂಡ ಸಿಂಡಿಕೇಟ್ ಬ್ಯಾಂಕಿಗೆ ಬ್ಯಾಂಕ್ CT ಪರೀಕ್ಷೆಗೆ ಕೇಳಿದ್ದಾರೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ 55 ಕ್ವಶನ್ ನಂಬರ್ 55 ದ ಫಂಕ್ಷನ್ ಆಫ್ CPUs ಇದು ಕೂಡ ಸಿಂಡಿಕೇಟ್ ಬ್ಯಾಂಕಿಗೆ ಕೇಳಿದ್ದಾರೆ. ಇಲ್ಲಿ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, 55ಗೆ ಸರಿಯಾದ ಉತ್ತರ ಇಲ್ಲಿ ಸಿ ಸರಿಯಾದ ಉತ್ತರ, ಟು ರೀಡ್, ಇಂಟರ್ಪ್ರಿಟ್ ಆ್ಯಂಡ್ ಪ್ರೊಸೆಸ್ ದ ಇನ್ಫಾರ್ಮೇಷನ್ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್. ಓಕೆ, 56ನೇ ಪ್ರಶ್ನೆಗೆ ಡಿ ಸರಿಯಾದ ಉತ್ತರ ಬರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಮುಖ್ಯವಾಗಿ 57ನೇ ಪ್ರಶ್ನೆಗೆ 57ಗೆ ಇಲ್ಲಿ ಡಿ ಸರಿಯಾದ ಉತ್ತರ ಬರುತ್ತೆ, ಇನ್ಪುಟ್ ಅಂತ ಇಲ್ಲಿ ಸರಿಯಾದ ಉತ್ತರ, ಇನ್ಪುಟ್. ನೆಕ್ಸ್ಟ್ ಕ್ವಶನ್ ನಂಬರ್ 58 ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ದ ಮೇಜರ್ ಫಂಕ್ಷನ್ಸ್ ಆಫ್ ಅ ಕಂಪ್ಯೂಟರ್ ಅಂತ ಕೊಟ್ಟಿದ್ದಾರೆ. ಹೌದಲ್ವಾ? ಇಲ್ಲಿ 58ನೇ ಪ್ರಶ್ನೆಗೆ ಕೊಟ್ಟಿದ್ದಾರೆ ಡಿ ಆಪ್ಷನ್ ಸರಿಯಾದ ಉತ್ತರ. ಓಕೆ, ಅನಾಲಿಸಿಂಗ್ ಡಾಟಾ ಆರ್ ಇನ್ಫಾರ್ಮೇಷನ್ಸ್. ಓಕೆ, ಪ್ಲೀಸ್ ಟೀಚ್ RK ಕನ್ನಡ ಎಂಬ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ. ನೆಕ್ಸ್ಟ್ ಹಾಗೆ 59 ಕ್ವಶನ್ ನಂಬರ್ 59ಗೆ ಬಿ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. ದ ಸೆಂಟ್ರಲ್ ಆ್ಯಂಡ್ ಪ್ರೊಸೆಸಿಂಗ್ ಯೂನಿಟ್ ಇಲ್ಲಿ ಮೇಕ್ಸ್ ದ ಇನ್ಫಾರ್ಮೇಷನ್ಸ್ ರಿಸಲ್ಟಿಂಗ್ ಫ್ರಾಮ್ ಆ್ಯಂಡ್ ಪ್ರೊಸೆಸಿಂಗ್ ಅವೈಲೇಬಲ್ ಫಾರ್ ಯೂಸ್ ಅಂತ ಬರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಕಲೆಕ್ಷನ್ ಆಫ್ ಅನ್ಪ್ರೊಸೆಸ್ಡ್ ಐಟಮ್ಸ್ ಈಸ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ 60ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ, ಡಾಟಾ. ಓಕೆ, ಬಿ ಡಾಟಾ ಸರಿಯಾದ ಉತ್ತರ. ದ ಡ್ಯಾಶ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಫಾರ್ಮಿಂಗ್ ಇನ್ ಕಲೆಕ್ಷನ್ಸ್ ಆ್ಯಂಡ್ ಕಂಟೆಂಟ್ಸ್ ಅಂತ ಕೊಟ್ಟಿದ್ದಾರೆ. 61ನೇ ಪ್ರಶ್ನೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಸಿ, ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್ ಅಂತ ಕೊಟ್ಟಿದ್ದಾರೆ. ಹೌದಾ? ನೆಕ್ಸ್ಟ್ 42ನೇ ಪ್ರಶ್ನೆ ನೋಡಿ, 62ನೇ ಪ್ರಶ್ನೆಗೆ ದೀಸ್ ಕಾಂಪೊನೆಂಟ್ ಈಸ್ ರಿಕ್ವೈರ್ಡ್ ಟು ಪ್ರೊಸೆಸ್ ಡಾಟಾ ಇಂಟು ಇನ್ಫಾರ್ಮೇಷನ್ ಆ್ಯಂಡ್ ಕನ್ಸಿಡ್ಸ್ ಆ್ಯಂಡ್ ಇಂಟೆಗ್ರೇಟೆಡ್ ಇನ್ ಸರ್ಕ್ಯೂಟ್ಸ್ ಅಂತ ಕೊಟ್ಟಿದ್ದಾರೆ. ಹೌದಲ್ವಾ? 62ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಇಲ್ಲಿ ಸಿ, CPU. ಇದು ಕೂಡ SP ಅಸೋಸಿಯೇಟ್ ಇಲ್ಲಿ ಕೇಳಿದ್ದಾರೆ ಪ್ರಶ್ನೆಯನ್ನು. ನೆಕ್ಸ್ಟ್ ಕ್ವಶನ್ 63ನೇ ಪ್ರಶ್ನೆ, ಕಂಪ್ಯೂಟರ್ಸ್ ಮ್ಯಾನಿಪ್ಯುಲೇಟ್ ಇನ್ ಡಾಟಾ ಇನ್ ಮೆನಿ ವೇವ್ಸ್ ಆ್ಯಂಡ್ ದೀಸ್ ಮ್ಯಾನಿಪ್ಯುಲೇಷನ್ ಈಸ್ ಕಾಲ್ಡ್ ಅಂತ ಕೊಟ್ಟಿದ್ದಾರೆ. 63ನೇ ಪ್ರಶ್ನೆ ಡಿ ಸರಿಯಾದ ಉತ್ತರ, ಪ್ರೊಸೆಸಿಂಗ್ ಅಂತ ಕೊಟ್ಟಿದ್ದಾರೆ. ಹೌದಲ್ವಾ? ನೆಕ್ಸ್ಟ್ ಕ್ವಶನ್ 64 ಡ್ಯಾಶ್ ಈಸ್ ದ ರಿಸಲ್ಟ್ ಪ್ರೊಡ್ಯೂಸ್ಡ್ ಬೈ ಅ ಕಂಪ್ಯೂಟರ್. 64ನೇ ಪ್ರಶ್ನೆ ಯಾವುದಪ್ಪ ಅಂದರೆ ಸಿ,
ಔಟ್ಪುಟ್ ಅಂತ ಬರುತ್ತೆ. ಓಕೆ, ನೆಕ್ಸ್ಟ್ ಇನ್ ಆ್ಯನ್ ಇನ್ಫಾರ್ಮೇಷನ್ ಸಿಸ್ಟಮ್ ಇಲ್ಲಿ ನೋಡಿ 65ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಬಿ ಸರಿಯಾದ ಉತ್ತರ ಬರುತ್ತೆ. ಓಕೆ, 65ನೇ ಪ್ರಶ್ನೆಗೆ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ 66 ಮೆಮೊರಿ ಯೂನಿಟ್ ಈಸ್ ಒನ್ ಪಾರ್ಟ್ ಆಫ್ 66 ಕ್ವಶನ್ಗೆ ಸರಿಯಾದ ಉತ್ತರ ಬಿ ಅಂತ ಬರುತ್ತೆ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಬಿ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಓಕೆ, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ನೋಡಿ ಇಲ್ಲಿ ಕಂಪ್ಯೂಟರ್ 67 ಕಂಪ್ಯೂಟರ್ ಡ್ಯಾಶ್ ಹೀಸ್ ವಾಟ್ ಎವರ್ ಹೀಸ್ ಟೈಪ್ಡ್ ಇನ್ ಸಬ್ಮಿಟ್ ಆರ್ ಟ್ರಾನ್ಸ್ಮಿಟ್ ಟು ಅ ಕಂಪ್ಯೂಟರ್ ಸಿಸ್ಟಮ್ ಅಂತ ಕೊಟ್ಟಿದೆ. 67 ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಇನ್ಪುಟ್ ಸರಿಯಾದ ಉತ್ತರ ಬರುತ್ತೆ, ಎ ಆಪ್ಷನ್. ನೆಕ್ಸ್ಟ್ 68ನೇ ಪ್ರಶ್ನೆ ಮ್ಯಾನಿಪ್ಯುಲೇಟಿಂಗ್ ಡಾಟಾ ಟು ಕ್ರಿಯೇಟ್ ಇನ್ಫಾರ್ಮೇಷನ್ ಈಸ್ ನೌನ್ ಹ್ಯಾಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ 68ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಪ್ಪ? ಸಿ ಸರಿಯಾದ ಉತ್ತರ, ಪ್ರೊಸೆಸಿಂಗ್. ಇಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ 2011ರಲ್ಲಿ ಈ ಪ್ರಶ್ನೆ ಕೇಳಿದ್ದಾರೆ. 69 ಡ್ಯಾಶ್ ರಿಪ್ರೆಸೆಂಟ್ಸ್ ರಾ ಫ್ಯಾಕ್ಟ್ಸ್ ವೇರ್ ಹ್ಯಾಸ್. ಇಲ್ಲಿ 69ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಸರಿಯಾದ ಉತ್ತರ, ಡಾಟಾ ಇನ್ಫಾರ್ಮೇಷನ್. ನೆಕ್ಸ್ಟ್ hardware used to translate words, sounds, images and actions that people understand into a form that the system unit can process is known as ಅಂತ ಕೊಟ್ಟಿದ್ದಾರೆ. ಹೌದಲ್ವಾ ಫ್ರೆಂಡ್ಸ್? ಇಲ್ಲಿ ಮುಖ್ಯವಾಗಿ ಇಲ್ಲಿ ಸರಿಯಾದ ಉತ್ತರ 70ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಸಿ, ಇನ್ಪುಟ್ ಡಿವೈಸ್ ಅಂತ ಬರುತ್ತೆ. ನೆಕ್ಸ್ಟ್ ದ ಡ್ಯಾಶ್ ಟೆಲ್ಸ್ ದ ರೆಸ್ಟ್ ಆಫ್ ದ ಕಂಪ್ಯೂಟರ್ ಹೌ ಟು ಕ್ಯಾರಿ ಔಟ್ ಅ ಪ್ರೋಗ್ರಾಮ್ ಹಿಸ್ ಇನ್ಸ್ಟ್ರಕ್ಷನ್ಸ್ ಅಂತ ಬರುತ್ತೆ. ಇಲ್ಲಿ 71ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿ ಬಿ, ಕಂಟ್ರೋಲ್ ಯೂನಿಟ್ ಅಂತ ಬರುತ್ತೆ. 72 ದ ಇನ್ಫಾರ್ಮೇಷನ್ ಪ್ರೊಸೆಸಿಂಗ್ ಸೈಕಲ್ ಇನ್ಕ್ಲೂಡಸ್ ದ ಫಾಲೋವಿಂಗ್ ಪ್ರೊಸೆಸ್. ಇಲ್ಲಿ 72ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎ, ಇನ್ಪುಟ್ ಪ್ರೊಸೆಸಿಂಗ್ ಔಟ್ಪುಟ್ ಪ್ರೊಸೆಸ್, ಸರಿಯಾದ ಉತ್ತರ ಎ. ನೆಕ್ಸ್ಟ್ 73ಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ 73ಗೆ ಸರಿಯಾದ ಉತ್ತರ ಡಿ ಸರಿಯಾದ ಉತ್ತರ ಇಲ್ಲಿ ಬರುತ್ತೆ. ಇದು ಕೂಡ ಬ್ಯಾಂಕ್ ಆಫ್ ಬರೋಡಾ ಎಂಬ ಒಂದು CET ಪರೀಕ್ಷೆ ಕೇಳಿದ್ದಾರೆ. ನೆಕ್ಸ್ಟ್ 74ಗೆ ಸರಿಯಾದ ಆನ್ಸರ್ ಯಾವುದಪ್ಪ ಅಂದರೆ ಇ ಸರಿಯಾದ ಆನ್ಸರ್, ಕಂಟ್ರೋಲ್ ಯೂನಿಟ್ ಆ್ಯಂಡ್ ALU ಅಂತ ಬರುತ್ತೆ. ನೆಕ್ಸ್ಟ್ ನೋಡಿ ನೆಕ್ಸ್ಟು ಇಲ್ಲಿ 74ಗೆ ಸರಿಯಾದ ಆನ್ಸರ್ ಯಾವುದಪ್ಪ ಅಂದರೆ ಇ ಬರುತ್ತೆ. ಸರಿಯಾದ ಆನ್ಸರ್ ಇ, ಕಂಟ್ರೋಲ್ ಯೂನಿಟ್ ಆ್ಯಂಡ್ EL, ಬ್ಯಾಂಕ್ ಆಫ್ ಬರೋಡಾ. ನೆಕ್ಸ್ಟ್ 75ಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಎ, ಮೈಕ್ರೋಚಿಪ್ ಬರುತ್ತೆ. ನೆಕ್ಸ್ಟ್ 76ಗೆ ಸಿ ಸರಿಯಾದ ಉತ್ತರ, CPU. ಓಕೆ, ನೆಕ್ಸ್ಟ್ ನೋಡಿ ಇಲ್ಲಿ 27ಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ದ ಮೈನ್ ಜಾಬ್ ಆಫ್ CPU is ಟು ಅಂತ ಬರುತ್ತೆ. ಇಲ್ಲಿ 77ಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಡಿ ಆಪ್ಷನ್, ಬೋತ್ ಎ ಆ್ಯಂಡ್ ಸಿ ಸರಿಯಾದ ಉತ್ತರಗಳು. ಓಕೆ, ನೆಕ್ಸ್ಟ್ 78 ನೋಡಿ 78ಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಇಲ್ಲಿ ಈ ಸರಿಯಾದ ಉತ್ತರ ಬರುತ್ತೆ, ಬೋತ್. ಓಕೆ, ಇಲ್ಲಿ ಕೂಡ ಬೋತ್ ಬರುತ್ತೆ. ನೆಕ್ಸ್ಟ್ 79 ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿ 79 ನೋಡಿ ಆಲ್ ಆಫ್ ದ ಲಾಜಿಕ್ ಆ್ಯಂಡ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಡನ್ ಬೈ ದ ಕಂಪ್ಯೂಟರ್ ಹ್ಯಾಪನ್ ಇನ್ ಆನ್ ದ ಡ್ಯಾಶ್ ಅಂತ ಹೇಳಿದ್ದಾರೆ. ಇಲ್ಲಿ 79 ಕ್ವಶನ್ಗೆ ಸಿ ಸರಿಯಾದ ಉತ್ತರ, ಸೆಂಟ್ರಲ್ ಪ್ರೊಸೆಸಿಂಗ್ ಆ್ಯಂಡ್ ಯೂನಿಟ್ ಅಂತ ಬರುತ್ತೆ. ದ ಪ್ರೈಮರಿ ಗೋಲ್ ಆಫ್ ಅ ಕಂಪ್ಯೂಟರ್ ಸಿಸ್ಟಮ್ ಈಸ್ ಟು ಟರ್ನ್ ಡಾಟಾ ಇಂಟು ಅಂತ ಬರುತ್ತೆ. 80ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಇಲ್ಲಿ ಸಿ ಸರಿಯಾದ ಉತ್ತರ ಬರುತ್ತೆ, ಇನ್ಫಾರ್ಮೇಷನ್. 81ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿ ನೋಡಿ ಡಿ ಸರಿಯಾದ ಉತ್ತರ ಬರುತ್ತೆ, ಡಿ ಸರಿಯಾದ ಉತ್ತರ, ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, ಡಿ. ನೆಕ್ಸ್ಟ್ ಒನ್ಸ್ ಇನ್ಫಾರ್ಮೇಷನ್ ಈಸ್ ಇನ್ಪುಟ್ ಇನ್ ಟು ಅ ಕಂಪ್ಯೂಟರ್ ಇಟ್ ಬಿಕಮ್ಸ್. 82ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಇಲ್ಲಿ ಬಿ ಆಪ್ಷನ್, ಡಾಟಾ ಅನ್ನೋದು ಸರಿಯಾದ ಉತ್ತರ. 82ನೇ ಪ್ರಶ್ನೆ ಬಿ. 83 ಇನ್ಪುಟ್ ಔಟ್ಪುಟ್ ಆ್ಯಂಡ್ ಪ್ರೊಸೆಸಿಂಗ್ ಡಿವೈಸ್ ಇನ್ ಗ್ರೂಪ್ ಟುಗೆದರ್ ರಿಪ್ರೆಸೆಂಟ್. ಇಲ್ಲಿ 83ನೇ ಪ್ರಶ್ನೆಗೆ ಒಂದು ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಇಲ್ಲಿ ಡಿ ಆಪ್ಷನ್ ಸರಿಯಾದ ಉತ್ತರ, ಕಂಪ್ಯೂಟರ್ ಸಿಸ್ಟಮ್. ಓಕೆ, ನೆಕ್ಸ್ಟ್
84ನೇ ಪ್ರಶ್ನೆಗೆ ನೋಡಿ ಆ್ಯನ್ ಎಲೆಕ್ಟ್ರಾನಿಕ್. 84ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಇಲ್ಲಿ ಕಂಪ್ಯೂಟರ್. ಓಕೆ, 85ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿ ಯಾವುದು ಅಂದರೆ ಇಲ್ಲಿ ಬಿ ಆಪ್ಷನ್ ಸರಿಯಾದ ಉತ್ತರ ಬರುತ್ತೆ. ನೆಕ್ಸ್ಟ್ ನೋಡಿ 86ನೇ ಪ್ರಶ್ನೆ. 86 ಎ ಆಪ್ಷನ್ ಸರಿಯಾದ ಉತ್ತರ. 87 ಎ ಆಪ್ಷನ್ ಸರಿಯಾದ ಉತ್ತರ ಸೆಂಟ್ರಲ್. ಆ್ಯಂಡ್ 88 ಈ ಆಪ್ಷನ್ ಸರಿಯಾದ ಉತ್ತರ. 89ಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ 89ಗೆ ಸರಿಯಾದ ಉತ್ತರ ಎ, 90ಗೆ ಬಿ, 91ಗೆ ಡಿ, ಇಲ್ಲಿ ಡಿ ಸರಿಯಾದ ಉತ್ತರ ಬರುತ್ತೆ. ನೆಕ್ಸ್ಟ್ 92ಗೆ ಸರಿಯಾದ ಕ್ವಶನ್ ಆಪ್ಷನ್ ಎ ಸರಿಯಾದ ಉತ್ತರ ಬರುತ್ತೆ. ಲಾಸ್ಟ್ 93 ಕ್ವಶನ್ಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಬಿ ಆಪ್ಷನ್ ಸರಿಯಾದ ಉತ್ತರ ಬರುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿ ಟೀಚ್ RK ಕನ್ನಡ ಎಂಬ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇಂಥ ವೀಡಿಯೋಸ್ಗಳು ತುಂಬ ಇದ್ದಾವೆ, ಬಿಟ್ಟಿದ್ದೇನೆ ಆಲ್ರೆಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಲ್ಲಿಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಪಾರ್ಟ್ 1 ಆಯಿತು. ಪಾರ್ಟ್ 2 ಇವಾಗ ನೆಕ್ಸ್ಟು ವಿಡಿಯೋದಲ್ಲಿ ನಾನು ಪಾರ್ಟ್ 2 ಬಿಡ್ತಾ ಇದ್ದೇನೆ. ಓಕೆ ಫ್ರೆಂಡ್ಸ್.